ಚಾಂದಿನಿ, ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿಂದ ಪ್ರೂವ್ ಹೋಯ್ತು. ಏಯ್, ಏನಿದೆ ಲವಲ್ ಸ್ಪೆಷಾಲಿಟಿ ನೋಡು. ನಾನು ಪಾಪಿ ಕಚಡ ತೊಟ್ಟಿ ಹೊಸ್ತ ಮಗ. ಹೌದು, ಬೇರೆ ಹೇಳ್ಕೊಳ್ಳ, ನಾನು ಹೇಳ್ಕೊತೀನಿ. ಸತ್ಯ ಯಾವತ್ತಿದ್ರು ಕೈಯಾಗಿರುತ್ತೆ, ಸುಳ್ಳಿಗೆ ಮಜಾ ಸತ್ಯಕ್ಕಿಲ್ಲ. ನಾನು ಹೇಳ್ಕೊತೀನಿ, ಬೇರೆ ಹೇಳ್ಕೊಳ್ಳ. ಹೌದು ಅಷ್ಟೇ, ನಾನೇ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ನಮ್ಮೂರಲ್ಲಿ ಒಂದು ಕೆಲವು ನಾಟಕಗಳು ನಡೀತವೆ. ಶನಿಮಾತ್ಮ ನಾಟಕ, ಕುರುಕ್ಷೇತ್ರ ನಾಟಕ. ನಾನು ಶನಿಮಾತ್ಮ ನಾಟಕ ಆದರೆ ಚಾಪೆ ಹಚ್ಕೊಂಡು ದಿಂಬ ಹಚ್ಕೊಂಡು ಎಲ್ಲ ಕರ್ಕೊಂಡು ನಾಟಕ ನೋಡ್ಕೊಂಡು ಕೂತ್ಕೊತೀವಿ. ನಾನು ಕಳ್ಳ ಬರೋವರೆಗೂ ಮಾತ್ರ ಇರ್ತೀನಿ. ಆ ಕಳ್ಳ ಎಂಟ್ರಿ ಒಂಥರ ಚೆನ್ನಾಗಿರುತ್ತೆ. ನಂಗೆ ಆ ಪಾತ್ರ ಮಾಡಬೇಕು ಅಂತ ಭಾಳ ದಿವಸಕ್ಕಿಂತ ಕಷ್ಟ. ಆದರೆ ಈ ಕರೀತವ್ರು ಎಲ್ಲ ನಾಟಕ ಮಾಡ್ತೀವಿ, ಕಳ್ಳನ ಪಾತ್ರ ಮಾಡು ಅಂತ. ನಾನೇ ಸಿನಿಮಾಗಳು ಮಾಡ್ತೀನಿ, ಎಲ್ಲಿ ಹೋಗೋದು ಒಟ್ಟಲ್ಲಿ ಮಾಡ್ತೀನಿ. ಆದರೆ ಅವೆಲ್ಲ ನಾನು ನೋಡೋದು ಜಾಸ್ತಿ ವೀಡಿಯೋಗಳನ್ನ. ರವಿಗೌಡ್ರು ಅವ್ರದ್ದು, ಮತ್ತು ಮಾತುಗಾರ ಮಲ್ಲಣ್ಣ, ಮತ್ತು ಕುರುಕ್ಷೇತ್ರ, ಶನಿಮಾತ್ಮ ನಾಟಕ, ಹಾರ್ಮೋನಿ ಸೌಂಡು ಅಂದರೂ ಸ್ವಲ್ಪ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಂಗಾಗಿ ಅವನ್ನೆಲ್ಲ ನೋಡ್ತಾ ಇರ್ತೀನಿ. ಮಧ್ಯದಲ್ಲಿ ಜಾಸ್ತಿ ನಾನು ಈ ಆ್ಯಕ್ಟಿಂಗ್ ಎಲ್ಲ ನೋಡೋದು. ನಾನು ಇದುವರೆಗೂ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಕೆಲವು ಇನ್ಸ್ಟಿಟ್ಯೂಟ್ಗಳಿಗೆಲ್ಲ ಫೋನ್ ಮಾಡಿದ್ದೀನಿ, ಕೆಲವೆಲ್ಲ ಇದು ಮಾಡಿದ್ದೀನಿ. ಯಾವಾಗ ದುಡ್ಡು ಕೇಳ್ತಾರೆ ಇಮಿಡಿಯೇಟ್ಲಿ ಅವ್ರಿಗೆ ಎಲ್ಲರಿಗೂ ಸ್ವಲ್ಪ ಮಾತು ಕೊಟ್ಟಿದ್ದೀನಿ. ಇಲ್ಲ ನಾನು ಕಲ್ತ್ರೆ ಆ್ಯಕ್ಟಿಂಗ್ ಮಾಡಿದರೆ ಫ್ರೀಯಾಗಿ ಆ್ಯಕ್ಟ್ ಮಾಡ್ತೀನಿ. ಎಲ್ಲೂ ನಾನು ₹1 ಕಳೆಯೋನಲ್ಲ, ಲೈಫಲ್ಲಿ ಓನರ್ ಆಗೋನಲ್ಲ, ಲೈಫಲ್ಲಿ ಪ್ರೊಡ್ಯೂಸರ್ ಯಾವತ್ತೂ ಆ್ಯಕ್ಟ್ರಾಗೇ ಇರ್ತೀನಿ. ನಾನು ಎಲ್ಲೂ ಅಷ್ಟೇ ನನ್ನ ಅಂದ್ಕೊಂಡಿದ್ದ ಪ್ರಕಾರ ನಾನು ಇದುವರೆಗೂ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಕಲಿಬಾರ್ದು, ಫೈಟ್ ಆಗಲಿ ಕಲಿಬಾರ್ದು, ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗಿ ಕಲಿಬಾರ್ದು. ಕಲಿತ್ರೆ ಹಳೆ ಸಿನಿಮಾ, ಅಣ್ಣವ್ರ ಸಿನಿಮಾ ನೋಡಬೇಕು, ಜಗಣ್ಣವ್ರ ಸಿನಿಮಾ ನೋಡಬೇಕು, ಮತ್ತು ಉಪೇಂದ್ರ ಅವ್ರ ಸಿನಿಮಾ ನೋಡಬೇಕು. ಸ್ವಲ್ಪ ಕೆಲವು ಸತಿ ಉಪೇಂದ್ರ ಅವ್ರನ್ನ ಒಂದು ಸತಿ ಫಾಲೋ ಮಾಡ್ತಾ ಇರ್ತೀನಿ. ಏನಾರ ಕೆಲವು ಬುದ್ಧಿವಂತಿಕೆ ಬಂದಾಗ ನಾನು ಶಿವಣ್ಣವ್ರನ್ನ, ಯಾಟ್ರಿಕ್ಕಿರೋ ಶಿವಣ್ಣವ್ರನ್ನ ಸ್ವಲ್ಪ ಬುದ್ಧಿವಂತಿಕೆ ಅವ್ರನ್ನ ಫಾಲೋ ಮಾಡ್ತೀನಿ. ಒಂದೊಂದು ಸತಿಗೆ ಒಂದೊಂದು ಥರ. ಒಂದೊಂದು ಸತಿ ಚಿಕ್ಕಣ್ಣವ್ರು ಫಾಲೋ ಮಾಡ್ತೀನಿ. ಯಾರು ಒಂದೊಂದು ಸತಿ ಇವ್ರು ಇದು ಯಾಕೆ ಕ್ಯಾಟಗರಿ ಬರುತ್ತೆ ಯಾರು ಹೇಳ್ತಾರಲ್ಲ, ಹೇಳ್ಕೆ ಕೇಳ್ಬೇಕಾರೆ ಇವ್ರು ಇದಕ್ಕೆ ಈ ಹಾಳಾಗಬೇಕು ಅಂದಾಗ, ಇದನ್ನು ಹಾಳಾಗಬಾರ್ದು ಅಂದಾಗ ಇವ್ರನ್ನ ಇದಕ್ಕೆ ಯಾರನ್ನ ಫಾಲೋ ಮಾಡಬೇಕು ಅಂದಾಗ ಅವೆಲ್ಲ ಮನೇಲಿ ಏನಾಗ ಏನೂ ಕೆಲಸ ಇಲ್ದಲೆ ಮನೇಲಿ ಕೂತ್ಕೊಂಡಿರ್ತೀನಲ್ಲ. ಈಗ ಅಪ್ಪ ಸಾಯಿತು ಅಂತ ಮನೇಲಿ ಕೂತಿದ್ನಲ್ಲ, ಆಗ ನಾನು ಉಪೇಂದ್ರ ಅವ್ರನ್ನ ಸ್ವಲ್ಪ ಥಿಂಕ್ ಮಾಡಿದೆ. ಅದರಲ್ಲಿ ಒಬ್ಬ ಹೇಳ್ತಾನೆ, ಉಪೇಂದ್ರ ಸರ್ ಹೇಳ್ತಾರೆ, ನೋಡು ಇದ್ರಲ್ಲಿ ಏನಾರ ನೀನು ಒಬ್ಬ ಶೂಟ್ ಮಾಡ್ತಾನೆ ಬೀರೋದವ್ರಿಗೆ. ಉಪೇಂದ್ರ ಸರ್ ಶೂಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಒಬ್ಬ ಹುಡುಗಗೆ ತಟ್ಟೆ ಹಿಡ್ಕೊಂಡಿರ್ತಾನೆ, ನೋಡು ನೀನು ಏನಾರು ಸೆಂಟಿಮೆಂಟ್ ಇಟ್ಕೊಂಡ್ರೆ ಈ ಖಾಲಿ ತಟ್ಟೆನೇ ಗಟ್ಟಿಯಾಗುತ್ತೆ, ಪ್ರಪಂಚ ವಿಶಾಲವಾಗಿದೆ, ಹೋಗಿ ಬದುಕಿ ಹೋಗುವಂಥ ಒಂದು ಗಂಡು ಹಿಡ್ಕೊಂಡು ಹೇಳ್ತಾರೆ ಅವರು. ಅದನ್ನು ಅನ್ಕೋತೀನಿ, ನಾನು ಏನಾರ ನಮ್ಮ ಅಪ್ಪನ ಸೆಂಟಿಮೆಂಟ್ ಇಟ್ಕೊಂಡು ಇಲ್ಲೇ ಬಿದ್ದುಬಿಟ್ರೆ ಇಲ್ಲೇ ಸತ್ಬಿಡ್ತೀನಿ. ಆದರೆ ನಾನು ಎಂಥ ದೊಡ್ಡ ಸ್ಟಾರ್ ಆದರೂ ಜಮೀನು ಬಿಡೋದು ಬೇಡ. ಜಮೀನಿಗೆ ಬಂದು ಮಣ್ಣಿಗೆ ನಾನು ಕೈ ಹಾಕಿ ಹೊಲ ಉತ್ತೇ ಉಳ್ತೀನಿ. ಆದರೆ ಸೆಂಟಿಮೆಂಟಿಗೆ ತಲೆ ಬಗ್ಗೆ ನಾನು ಇಲ್ಲೇ ಸಾಯ್ಬೇಕಾಗತ್ತೆ. ಫಸ್ಟ್ ಹೋಗಿ ನುಗ್ಗಿನಾರಿ ಖಾಲಿ ತಟ್ಟೆನೇ ಗಟ್ಟಿ ಆಗುತ್ತೆ. ಸೆಂಟಿಮೆಂಟ್ ಇಟ್ಕೊಂಡ್ರೆ ಅಪ್ಪ ಹಾಕಿದ್ದ ಆಲ್ಮರ ಅಂತ ಇಲ್ಲೇ ಸಾಯ್ಬೇಕಾಗತ್ತೆ. ಮಾಡು, ಸ್ಟಾರ್ ಆಗು, ದೊಡ್ಡ ಹೀರೋ ಆಗು, ಆದಮೇಲೆ ನೀನು ಜಮೀನು ಬಿಡ್ಬೇಡ, ಬಂದು ಹೊಲ ಉಳು. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ರೈತರು ಅಂತ 100ಕ್ಕೆ 15-20% ಸುಮ್ಮನೆ ಹೇಳ್ತಾರೆ. ಅವ್ರು ರೈತರು ಅಂದರೆ ಏನೋ ಒಂದು ವ್ಯಾಲ್ಯೂ ಬರುತ್ತೆ, ನಮಗೊಂದು ಜನ ಸಪೋರ್ಟ್ ಮಾಡ್ತಾರೆ. ಸುಳ್ಳು. ರೈತರು ಅಂದರೆ ಅದು ಬೇರೆಯೇ ಇದೆ ಸರ್. ಮಾಡ್ತಾರೆ. ಇವತ್ತು 100ಕ್ಕೆ 75 ಭಾಗ ಅಪ್ಪಟ ರೈತರಿದ್ದಾರೆ. ಅದರಲ್ಲಿ 25% ಸುಳ್ಳು ಹೇಳ್ತಾರೆ. ಅವ್ರಿಗೆ ಏನು ಅನ್ನೋದು ಗೊತ್ತಿರಲ್ಲ, ನೇಗಿಲು ಹೇಳೋದು ಗೊತ್ತಿರಲ್ಲ. 2 ಅಡಿ ಸಾಲು ಹೊಡಿಬೇಕು, ರಾಗಿಗೆ ಎಷ್ಟು ಅಡಿ ಸಾಲು ಹೊಡಿಬೇಕು, ಆಲೂಗಡ್ಡೆಗೆ ಎಷ್ಟು ಅಡಿ ಸಾಲು ಹೊಡಿಬೇಕು, ಅವೆಲ್ಲ ಏನೂ ಗೊತ್ತೇ ಇಲ್ಲ. ಕೆಲವು ಸುಮ್ಮನೆ ರೈತರು ಅಂತಾರೆ, ಏನು ಅಂದರೆ ಏನೂ ಗೊತ್ತಿರಲ್ಲ. ಒಂದ್ಸತಿ ಮಾತಾಡಿದಾಗ ಅವ್ರ ಹತ್ರ ಗೊತ್ತಾಗುತ್ತೆ. ನಾನು ಸ್ವಲ್ಪ ಊರಲ್ಲಿ ಮಧ್ಯ ನಾನು ಊರಲ್ಲಿ ಆರ್ಕೆಸ್ಟ್ರಾಗಳೆಲ್ಲರೂ ನಡೆಯೋಂಗಿಲ್ಲ. ಸಿಕ್ಕಾಬಟ್ಟೆ ಆರ್ಕೆಸ್ಟ್ರಾಗಳು ಎಲ್ಲೋದ್ರು ಆರ್ಕೆಸ್ಟ್ರಾದ್ರು ಹೋಗ್ತಿದ್ದಂಗೆ 5 ಗಂಟೆಗೆ ಹೋಗಿ ಪರಿಚಯ ಮಾಡ್ಕೋದು. ಸರ್ ಒಂದು ಮಿಮಿಕ್ರಿ ಮಾಡ್ತೀನಿ, ಕೊಡಿಸಿ ಸರ್ ಮಾಡಿ ಸರ್, ಹಂಗೆ ಅಂತ ಕೇಳಿವೆ. ಸರಿ ಸರ್ ನೋಡೋಣ ಅಂದ್ಬಿಡೋರು. ಆಮೇಲೆ ಕೊಡೋರು ಪಾಪ ಊರಲ್ಲಿ. ನಾನು ಇದುವರೆಗೂ ಎಷ್ಟೆಷ್ಟು ಆರ್ಕೆಸ್ಟ್ರಾದಲ್ಲಿ ಅಂದರೆ ಸಿಕ್ಕಾಬಟ್ಟೆ ಚಾನ್ಸ್ ಕೊಡ್ತಾರೆ. ಅದೆಲ್ಲ ಮುಗಿದು ಈ ಕಾಮಿಡಿ ಕಿಡಿಗೆ ಆದಮೇಲೆ ಎಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಲೆಕ್ಕಕ್ಕಿಲ್ಲ. ಈಗ ಮಾಡೋದೇ ನಾನು ಹೋಗೋದ ಮಿಮಿಕ್ರಿ. 2 ಸಾಂಗ್ ಮಾಡ್ಕೊಂಡಿದ್ದೀನಿ ಜಗಣ್ಣವರು. ಅಂತಿಂತ ಗಂಡು ನಾನಲ್ಲ, ಜನುಮಾನಿ ಇಡುತ್ತಾಳೆ, ಅದೊಂದು ಸಾಂಗ್, 2 ಸಾಂಗ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಿಮಿಕ್ರಿ, ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು 1-2 ಹುಡುಗರನ್ನ ಸ್ಟೇಜ್ ಮೇಲೆ ಕರೆಸಿ ಅದೊಂದು ಮಾಡ್ತಾಯಿದ್ದೀನಿ. ಈ ಸತಿ ಸಿಕ್ಕಾಬಟ್ಟೆ ರೆಸ್ಪಾನ್ಸು. ಈ ಒಂದು ಶಾಂತಿಗ್ರಾಮದಲ್ಲಿ ವಿನಿಯಣ್ಣ ಅಂತ ಅವ್ರದ್ದೊಂದು ಟೀಮ್ ಇದೆ. ಅವರು ನಾನು ಗೆದ್ದಾಗ ಪಟಾಕಿ ಹೊಡೆದು ಬೈಕ್ ರ್ಯಾಲಿ ಮಾಡಿ ವಿನ್ನರ್ ಹಾಕಿ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದರು. ಕೆಲವು ಜಾಗದಲ್ಲಿ ಅವಮಾನಗಳು ಆಗಿದ್ದಾವೆ. ಕೆಲವು ಸ್ಟೇಜಲ್ಲಿ ಬನ್ನಿ ಏನೋ ಒಂದು ಕೊಡ್ತೀವಿ ಅಮೌಂಟು ಅಂತ ಕಲಾವಿದರಿಗೆ ನಮ್ಮನ್ನ ಏನು ಅಂದ್ಕೊಂಡಿರ್ತಾರೆ, ಇವ್ನು ಗೆದ್ದವನೇ, ಅದೇನೋ ರಾಜಕೀಯ ಅಂತ ಅವರು ಒಂದು ಸ್ವಲ್ಪ ಕಲ್ಪನೆಯಲ್ಲಿ ಇರ್ತಾರೆ. ನಾವು ಅದ್ರ ಕಲಾವಿದರು, ನೀವೇನೋ ಒಂದು ಅಮೌಂಟ್ ಕೊಟ್ಟರೆ ನಾವು ಬರ್ತೀವಿ ಅಂತ ಜಗಣ್ಣವ್ರು ಹೇಳ್ತಾರೆ. ಎಷ್ಟೋ ಕಲಾವಿದ್ರು ಯಾರನ್ನೇ ಕರೆಸಿ ದಯಮಾಡಿ 1 ಎಳ್ಳುಂಡೆ ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟು ಅವರಿಗೆ ಕಳಿಸ್ಬೇಡಿ, ಒಂದು ವಿನ್ನರ್ ಹಾಕ್ಬಿಟ್ಟು ಅವ್ರದ್ದೇ ಆದ ಒಂದು ಗೌರವ, ಏನೋ ಒಂದು ಗೌರವಧನ ಅಂತ ಕೊಡಂಗಿದ್ರೆ ಒಂದು ಕಲಾವಿದ್ರನ್ನ ಕರೆಸಿ ಅಂತ. ಕೆಲವು ಜಾಗದಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಬಾಯ್ ಮಾಡಿ ಕಳಿಸಿದ್ದಾರೆ ನನಗೆ. ಬರ್ತೀರಾ? ಓಕೆ ಬಾಯ್. ಇಲ್ಲಿ ಮಾತಾಡಿದ್ರೆ ಫೋನಲ್ಲಿ ಬೇರೆ ಥರ, ಅಲ್ಲಿ ಹೋದಾಗ ಕೆಲವು ಅವಮಾನಗಳಾಗಿದೆ. ಆದರೆ ಶಾಂತಿರಾಮದಲ್ಲಿ ಅಂತೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಶಾಂತಿರಾಮ, ಗವಿಸೋಮನಹಳ್ಳಿ, ಹಿರಿಸಾವೆ, ಚಂದ್ರಾಪಟ್ಟಣದಲ್ಲಿ ಕೊಟ್ಟಿದ್ದೀನಿ. ಸುಮಾರು ಬಲ್ಲೆನಹಳ್ಳಿ, ಮಾವನೂರು, ಸಣ್ಚಾಕ್ನಹಳ್ಳಿ, ಸುತ್ತಮುತ್ತ ಹಳ್ಳಿ ಎಷ್ಟೆಷ್ಟು ವಂಗೆರೆ, ದಡದಹಳ್ಳಿ ಆ ಕಡೆ ಎಲ್ಲ ಕೊಟ್ಟಿದ್ದೀನಿ. ಒಳ್ಳೊಳ್ಳೆ ಪ್ರೋಗ್ರಾಮ್ ಚೆನ್ನಾಗಿ ಕಳಿಸಿದ್ದಾರೆ. ಹಾಸನದಲ್ಲೂ ಸುಮಾರು ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ದಾರೆ. ಇತ್ತೀಚೆಗೆ ಯಾರೂ ಅವಮಾನ ನಮ್ಮ ಹಾಸನದಲ್ಲಿ ಎಲ್ಲೂ ಮಾಡಿಲ್ಲ. ಕೆಲವು ಜಾಗದಲ್ಲಿ ಆಗಿದೆ ಆ ಥರ ಪರಿಸ್ಥಿತಿ. ಅವು ಹೇಳೋದು
ರೆಸ್ಪಾನ್ಸ್ ಯಾವ್ದಾದ್ರು ಬಂದಿತ್ತಾ ಅಂದರೆ ಯಾವುದು ಈಗ ಜಗಣ್ಣನೊಂದು ಮಿಮಿಕ್ರಿ ಮಾಡಿ ಅಯ್ಯೋ ಸರ್ ಹೋಯ್ತಿದ್ದಂಗೆ ಅವ್ರು ಕೇಳೋದೇ ಸ್ಟೇಜ್ ಮೇಲೆ ನೀವು ಜಗಣ್ಣ ಅವ್ರದ್ದು ಮಾಡಿ ಸರ್, ನೀವು ಜಗಣ್ಣ ಅವ್ರದ್ದು ಮಾಡಿ, ನೀವು ಭಟ್ರು ಸರ್ ಥರ ಮಾಡಿ. ಹ್ಞೂ ಸರಿ ಅಂತ ಹಂಗೆ ಶುರು ಹಚ್ಕೊಳ್ಳೋದು. ಈಗಿನ ವಾಯ್ಸ್ ಹಿಂಗಿರುತ್ತೆ, ಆಗಿನ ವಾಯ್ಸ್ ಇರೋದು ಯಾಕೆ ಮೊದಲು ವಾಯ್ಸ್ ಹೆಂಗಿರುತ್ತೆ, ಯಾಕಾ ನಿಂಗೆ ದೇಶ ಕೊಡಿಸ್ತೀನಿ, ನಿಂಗೆ ಕೋಸ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ, ಇಲ್ಲಿ ಕರ್ಕೊಂಬಂದು ಮಣ್ಣು ತಿನ್ನಿಸ್ತೀನಿ, ಯಾಕಾ ನಿನ್ನ ಬಾಯಿಗೆ ಮಣ್ಣು ಹಾಕ ಟೆಚಿಂಗ್ 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 ಅಂತ ಶುರು ಹಚ್ಕೊಬಿಡ್ತೀನಿ. ಆಮೇಲೆ ಭಟ್ರು ಸರ್ ಮಾಡಿ ಸರ್, ಭಟ್ರು ಸರ್ ಅಂತ ಶುರು ಹಚ್ಕೋತಾರೆ. ನನಗೆ ಇವತ್ತು ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತದೆ. ಅದು ಅಲ್ಲದೆ ಹಾಸನ ಜನತೆ, ಮಂಡ್ಯ ಜನತೆ ನೋಡಿ ಇನ್ನೂ ತುಂಬ ಖುಷಿ ಆಯ್ತದೆ. ಈ ಮಡೆನೂರ್ಮನು ಹಳ್ಳಿಲಿದ್ದವನು, ಹಳ್ಳಿ ಪ್ರತಿಭೆ, ಗ್ರಾಮೀಣ ಭಾಷೆನ ಹಿಡ್ಕೊಬಂದು ಬೆಂಗಳೂರಲ್ಲಿ ಜೀ ಕನ್ನಡ ಪ್ಲ್ಯಾಟ್ಫಾರ್ಮ್ ತಗೊಂಡು ಇವತ್ತು ಮೆರೆದು ಮೆಟ್ಟಿಕಲ್ ಆಗ್ತವನೆ. ಇವನಿಗೆ ಹೊಟ್ಟೆ ತಣ್ಣಗಿರಲಿ, ಚೆನ್ನಾಗಿರಲಿ, ಜೈ ಮಡೆನೂರು ಮನು ಅಂತಾರೆ ಅವರು. ಇನ್ನು ಉಪೇಂದ್ರ ಅವ್ರು ಬಂದು ಯಾವ ರೀತಿ ಮಾತಾಡ್ತಾರೆ ಅಂತ ನಾನು ಹಂಗೆ ಸ್ಟೇಜ್ ಮೇಲೆ ಈಗಿನ ವಾಯ್ಸ್ ಒಂದು ರೇಂಜ್. ಎಲ್ರಿಗೂ ನಮಸ್ಕಾರ. ನಿಮ್ಮ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಈ ಉಪ್ಪಿ ಅಂದರೆ ಉಪ್ಪಿ ವಾಯ್ಸೇ ಬೇರೆ, ಅವ್ನ ರೇಂಜೇ ಬೇರೆ. ನೋಡೋಣ ಅವ್ನ ವಾಯ್ಸ್ ಒಂದು ಸ್ವಲ್ಪ ಒಂದು ರೇಂಜಿಗೆ ತರ್ತೀನಿ. ಚಾಂದಿನಿ, ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಏಯ್ ಏನಿದೆ ಲವ್ ಅಲ್ಲಿ ಸ್ಪೆಷಾಲಿಟಿ ನೋಡು. ನಾನು ಪಾಪಿ ಕಚಡ ತೊಟ್ಟಿ ವರ್ಷದ ಮಗ, ಹೌದು, ಬೇರೆ ಹೇಳ್ಕೊಳ್ಳೋಣ, ನಾನು ಹೇಳ್ಕೊತೀನಿ. ಸತ್ಯ ಯಾವತ್ತಿದ್ರೂ ಕೈಯಾಗಿರುತ್ತೆ, ಸುಳ್ಳಿಗಿರೋಷ್ಟು ಮಜಾ ಸತ್ಯಕ್ಕಿಲ್ಲ. ನಾನು ಹೇಳ್ಕೊತೀನಿ, ಬೇರೆ ಹೇಳ್ಕೊಳ್ಳೋದು, ಹೌದು ಅಷ್ಟೇ. ನಾನೇ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಯಾವ್ದಾದ್ರು ಡ್ರೀಮ್ ಇದೆಯಾ ಅಂತ? ಇದೆ ಸರ್, ನನಗೆ ಎಲ್ಲರ ಜೊತೆ ಮಾಡಬೇಕು ಅಂತ ಆಸೆ ಇದೆ. ನನಗೆ ಸದ್ಯಕ್ಕೆ ಜಾಸ್ತಿ ಆಸೆ ಇರೋದು ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆ ಮಾಡಲೇಬೇಕು ಅಂತ ಆಸೆ ಇದೆ. ಜಗಣ್ಣ ಅವ್ರ ಜೊತೆ ಯಾಗೆಲ್ಲ ಕೇಳ್ತಾರೆ ಹುಡುಗರೆಲ್ಲ, ನೀನು ಜಗಣ್ಣ ಅವ್ರ ಥರ ಸ್ವಲ್ಪ ಮಾತಾಡ್ತೀಯ, ಅವ್ರ ಥರ ಸ್ವಲ್ಪ ಹೋಲಿಕೆ ಇದೆ, ನೀನು ಅವ್ರ ಜೊತೆ ಒಂದು ಯಾಕೆ ಕಾಣಿಸ್ಕೊಳ್ಳಲ್ಲ ಅಂತ. ಅವ್ರ ಜೊತೆ ಮಾಡಲೇಬೇಕು ಅಂತ ಆಸೆ ಇದೆ. ಅತಿ ಹೆಚ್ಚಾಗಿ ನನಗಿರೋದು ಜಾಸ್ತಿ ಶಿವಣ್ಣ ಅವ್ರ ಜೊತೆ ನಾನು ಮಾಡಲೇಬೇಕು. ಯಾಕಂದರೆ ಅವ್ರ ವಾಯ್ಸ್ನೇ ಜಾಸ್ತಿ ಇಮಿಟೇಟ್ ಮಾಡಿರೋದು ನೋಡಿದ್ದೀರ ಅನಿಸುತ್ತೆ ನೀವು. ಅವ್ರ ಜೊತೆ ನಾನು ಮಾಡಲೇಬೇಕು. ಶಿವಣ್ಣ ಅವ್ರ ಜೊತೆ ಯಾವತ್ತಾದರೂ ಒಂದು ದಿವಸ ದೇವರು ಏನಾರು ಸ್ವಲ್ಪ ಕೊಟ್ಟರೆ ಗ್ಯಾರಂಟಿ ನಾನು ಅವ್ರ ಜೊತೆ ಕಾಣಿಸ್ಕೊಳ್ಳೇಬೇಕು. ಕಾಣಿಸ್ತೀನಿ ಗ್ಯಾರಂಟಿ. ನಾನು ಏನೇನು ಅನ್ಕೊಂಡಿದ್ದೀನಿ, ಹುಟ್ಟಿದ್ದು ಅದೆಲ್ಲ ಕರೆಕ್ಟಾಗಿ ಆಗಿದೆ. ಇದು ಆಗುತ್ತೆ.